ಪಾವಗಡಕ್ಕೆ ಡಿಸಿ ಶುಭಾ ಕಲ್ಯಾಣ್ ಭೇಟಿ, ಶಿಕ್ಷಕರ ನಿರ್ಲಕ್ಷ್ಯಕ್ಕೆ ಕಠಿಣ ಕ್ರಮದ ಎಚ್ಚರಿಕೆ. ತುಮಕೂರಿನಲ್ಲಿ ಶುಕ್ರವಾರ ನಡೆದ ದಿಶಾ ಸಭೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಪಾವಗಡ ತಾಲೂಕಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಸಮರ್ಪಕವಾಗಿದೆ ಎಂದು ಟೀಕಿಸಿದ ಹಿನ್ನೆಲೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಶನಿವಾರ ತುರ್ತು ಪರಿಶೀಲನೆಗಾಗಿ ಪಾವಗಡಕ್ಕೆ ಭೇಟಿ ನೀಡಿದ್ದರು. ಮೊದಲಿಗೆ ರೊಪ್ಪ ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ಪರಿಶೀಲನೆಯ ವೇಳೆ ಕಂಡ ಅಸ್ವಚ್ಛತೆಗೆ ಡಿಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಪಿಡಿಒ ವಿಜಯಕುಮಾರ್ ಹಾಗೂ ಆರೋಗ್ಯ ನಿರೀಕ್ಷಕ ಶಂಶುದ್ದೀನ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ನಾಗರಕಟ್ಟೆ ಹಳೆಯ ಪಂಪ್ ಹೌಸ್ನಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನೀರನ್ನು ಸ್ವತಃ ಕುಡಿದು ಗುಣಮಟ್ಟ ಪರಿಶೀಲಿಸಿದರು. ಆಶ್ರಯ ಬಡಾವಣೆಯಲ್ಲಿ ಮನೆ ಮನೆಗೆ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಮತ್ತು ನೀರಿನ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರಿಂದ ನೇರ ಮಾಹಿತಿ ಸಂಗ್ರಹಿಸಲಾಯಿತು. ಶಾರದಾ ವಿದ್ಯಾಪೀಠದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಅಧ್ಯಯನ ಸ್ಥಿತಿ ಪರಿಶೀಲಿಸಿದ ಅವರು ಪರೀಕ್ಷೆಗೆ ಆತಂಕವಿಲ್ಲದೆ ಸಿದ್ಧರಾಗುವಂತೆ ಪ್ರೋತ್ಸಾಹಿಸಿದರು. ಕೋಟಗುಡ್ಡ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಿಜ್ಞಾನ ಶಿಕ್ಷಕರು ಗೈರಾಗಿರುವುದನ್ನು ಕಂಡು ಬಿಇಒ ಮತ್ತು ಎಸಿ ಅವರಿಗೆ ಎಚ್ಚರಿಕೆ ನೀಡಿದ ಡಿಸಿ ಮಧುಗಿರಿ ಡಿಡಿಪಿಐಗೆ ತಕ್ಷಣ ಕ್ರಮಕ್ಕೆ ಸೂಚನೆ ನೀಡಿದರು. ಪಿಎಂ ಶ್ರೀ ಆದರ್ಶ ಶಾಲೆಯಲ್ಲಿ ಸಮರ್ಪಕವಾಗಿ ಬಳಕೆಯಾಗದಿರುವ ಶಿಕ್ಷಣ ಪರಿಕರಗಳನ್ನು ಬಳಸುವಂತೆ ಮುಖ್ಯ ಶಿಕ್ಷಕರಿಗೆ ನಿರ್ದೇಶನ ನೀಡಿದರು. ಜಿಲ್ಲಾಧಿಕಾರಿಗಳ ಜೊತೆ ಮಧುಗಿರಿ ಎಸಿ ಗೋಟೂರು ಶಿವಪ್ಪ, ತಹಸೀಲ್ದಾರ್ ವೈ ರವಿ, ಇಒ ಮಧುಸೂದನ್, ಬಿಇಒ ರೇಣುಕಮ್ಮ, ಬೆಸ್ಕಾಂ ಎಡಬ್ಲ್ಯೂ ಕೃಷ್ಣಮೂರ್ತಿ, ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಜೆಇ ಬಸವಲಿಂಗಪ್ಪ, ಅಂಜಿಬಾಬು, ವೈಎನ್ ಹೊಸಕೋಟೆ ಆರ್ಐ ಕಿರಣ್ ಕುಮಾರ್, ಪುರಸಭಾ ಸಿಇಒ ಭಾಗ್ಯಮ್ಮ, ಆರೋಗ್ಯ ನಿರೀಕ್ಷಕ ಶಂಶುದ್ದೀನ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಹಾಜರಿದ್ದರು. ಇಂಟರ್ನಲ್ ಕರೆಕ್ಷನ್ ಮಾಡಿದ್ರೆ ಬೇಡ, ಫಸ್ಟ್ ಪ್ರಿಪರೇಟರಿ 22 ಬಿಟ್ಸ್ ಆಫ್ ಪೇ. ನಾವು ಯಾವ ಸಬ್ಜೆಕ್ಟ್ ಏನಕ್ಕೆ ಈ ಮಕ್ಕಳು ಆಯ್ತು ಮಾಹಿತಿ ಗ್ಯಾದರ್ ಮಾಡ್ತೀರಾ, ಇನ್ನು ಮುಂದೆ ಏನು ಮಾಡ್ತೀರಾ? ನಾವು ತೀರಾ ಪ್ರೆಷರ್ ಹಾಕಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತೀರಾ ನಾವು. ಇಲ್ಲಿ ಕಂಪ್ಯೂಟರ್ ರೂಮ್ ಸಪರೇಟ್ ಇದೆ ನಮಗೆ. ಇದೆಲ್ಲ ಸೈನ್ಸ್ ಲ್ಯಾಬ್. ನಿಮಗೆ ಸ್ಮಾರ್ಟ್ ಟಿವಿ ಬಂದಿದ್ದಾವೆ, ಓಪನ್ ಮಾಡಿ ಇರಬೇಕಲ್ಲ. ಅದೊಂದು ಕೊಟ್ಟಿದ್ದಾರೆ ಮೇಡಮ್ ಅವರೇ ಬೇರೆಯವರು ಇದರಿಂದ. ಅದಕ್ಕೋಸ್ಕರ ಟಿವಿ ಅಂದ್ರೆ ಏನು ಮೇಡಮ್ ಇಲ್ಲೇ ಡಿಸ್ಪ್ಲೇ ದಯವಿಟ್ಟು ಯೂಸ್ ಮಾಡಿ ಮೇಡಮ್. ಇದೀಗಿನ ಇನ್ಸ್ಟಾಲ್ ಮಾಡಕ್ಕೆ ಬರ್ತಾರೆ ಮೊನ್ನೆ ಬಂದಿರೋದು, ಅವಾಗ ಮಾಡಿದ್ದಾರೆ. ಯಾರು ಇನ್ಸ್ಟಾಲ್ ಮಾಡ್ತಾರೆ? ಇದು ಸೃಷ್ಟಿ ಥಿಂಕರಿಂಗ್ ಲ್ಯಾಬ್ ಅವರು ಸ್ಟೇಟ್ ಆಫೀಸ್ ಇಂದ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇದನ್ನು ಓಪನ್ ಮಾಡಿ ಅಲ್ಲಿ ಇಡಿ. ಆಯ್ತು. ಇದೇನಿದು? ಬುಕ್ ಶೆಲ್ಫ್. ಕಾರ್ನರ್, ವೇಡಿಂಗ್ ಕಾರ್ನರ್ ಬುಕ್ ಶೆಲ್ಫ್. ಅದಕ್ಕೆ ಕ್ಲಾಸ್ರೂಮ್ಗಳಲ್ಲಿ ಫಿಕ್ಸ್ ಮಾಡೋಕೆ ಬರ್ತಾರೆ. ಇವತ್ತು ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಕೋಟಗುಡ್ಡ ಇಲ್ಲಿ ಕರ್ನಾಟಕ ಹೈಸ್ಕೂಲ್ ಪಬ್ಲಿಕ್ ಸ್ಕೂಲಿಗೆ ಬಂದಿದ್ದೀವಿ. ಮೋಸ್ಟ್ಲಿ 10th ಮಕ್ಕಳದು ಯಾವ್ಯಾವ ರೀತಿಯಲ್ಲಿ ಸ್ಪೆಷಲ್ ಕ್ಲಾಸಸ್ ಆಗ್ತಾ ಇದೆ, ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಹೇಗಾಯಿತು ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಬಿಕಾಸ್ ನಾವು ತುಮಕೂರಲ್ಲಿ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದೆಲ್ಲ ಕೂಡ ಫೀಲ್ಡಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕೆ ಇವತ್ತು ನಾವು ಒಂದು ಭೇಟಿ ಕೊಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ HM ಇವತ್ತು ಶಾಲೆಯಲ್ಲಿ ಇಲ್ಲ, ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ ಇಬ್ಬರು ಕೂಡ ಆಬ್ಸೆಂಟ್ ಇದ್ದಾರೆ. ಬಟ್ ಮಕ್ಕಳೆಲ್ಲ ಪ್ರೆಸೆಂಟ್ ಇದ್ದಾರೆ. ನಮ್ಮ BO ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಈಗ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಅಂತ. DDPI ಮಧುಗಿರಿ ಕೂಡ ನಾನೇ ಮಾತಾಡಿದ್ದೀನಿ. ಇದರಲ್ಲಿ ಇಶ್ಯೂ ಬಂದು ಮಕ್ಕಳು ಶಾಲೆಗೆ ಬಂದಾಗ ಅವರು ಟೈಮನ್ನು ನಾವು ಯುಟಿಲೈಸ್ ಮಾಡಬೇಕು. ಆ ಟೀಚರ್ಸು ದಯವಿಟ್ಟು ಶಾಲೆಯಲ್ಲಿ ಇದ್ದು ಮಕ್ಕಳಿಗೆ ಏನೇನು ಪಾಠ ಹೇಳ್ಕೊಡ್ಬೇಕು ಮತ್ತು ರಿವಿಷನ್ ಆಗಬೇಕು, ಅದು ಆಗಬೇಕು ಅನ್ನೋದು ನನ್ನದು ಸೂಚನೆ. ಅವರೆಲ್ಲರೂ ಕೂಡ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಇದ್ದರು ಅಲ್ಲಿ, ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಕೂಡ ನಡೀತಾ ಇದೆ. ಸೊ ಇಮಿಡಿಯೇಟಾಗಿ BO ಅವರು ಯಾವ್ಯಾವ ಶಾಲೆಯಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಅಷ್ಟು ಒಳ್ಳೆಯ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂದಿಲ್ವೋ
ಆ ಶಾಲೆಗಳಿಗೆ ಭೇಟಿ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ, ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸರಿ ಮಾಡಿಸಿ ಅಂತ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಇವತ್ತು ಪಾವಗಡಗೆ ಬಂದಿರೋದು, ನಿನ್ನೆ ದಿಶಾ ಮೀಟಿಂಗಲ್ಲಿ ತುಂಗಭದ್ರಾ ನೀರು ವ್ಯವಸ್ಥಿತವಾಗಿ ಸರಬರಾಜು ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಇತ್ತು. ಅದನ್ನು ಸ್ಥಳದಲ್ಲಿ ತನಿಖೆ ಮಾಡಲಿಕ್ಕೆ ಬಂದಿದೆ. ಪಾವಗಡಗೆ ತುಂಗಭದ್ರಾ ನೀರು 22 MLD ಪರ್ ಡೇ ಅಲೋಕೇಶನ್ ಇದೆ. ಅಲೋಕೇಶನ್ಗೆ ತಕ್ಕಂತೆ ನೀರು ಇನ್ನೂ ಹೆಚ್ಚಿಗೆ ನೀರು ಕೂಡ ಬರ್ತಾ ಇದೆ ಅನ್ನೋದು ನಮ್ಮ ಇಂಜಿನಿಯರ್ಸ್ ಹೇಳಿರೋದು. ಮತ್ತು ವಾಟರ್ ಡ್ರಾ ಮಾಡುವ ಲೊಕೇಶನ್ಗೂ ನಾವು ಹೋಗಿ ನೋಡಿದ್ದೀವಿ. ಒಂದು ಜನರಲ್ಲಿ ಈ ನೀರು ಸರಿಯಾಗಿ ಫಿಲ್ಟರ್ ಆಗಿಲ್ಲ ಅನ್ನೋ ಒಂದು ಸಂಶಯ ಇದೆ. ಬಟ್ ನಾನೇ ಅದನ್ನು ಕುಡಿದು ನೋಡಿದ್ದೀನಿ, ಚೆನ್ನಾಗಿದೆ ಆ ನೀರು. ದಯವಿಟ್ಟು ಆ ಥರ ಅನುಮಾನಗಳು ನಿಮಗೆ ಇರಬಾರ್ದು. ನಾವು ಖಂಡಿತವಾಗಿ ಟೆಸ್ಟ್ ಮಾಡಿ ಪ್ರತಿಯೊಂದು ಟೆಸ್ಟಲ್ಲಿ ಪಾಸ್ ಆದ ಮೇಲೇ ನಿಮ್ಮ ಮನೆಗೆ ನಾವು ಕೊಡ್ತಾಯಿದ್ದೀವಿ. ಸೊ ದಯವಿಟ್ಟು ಆ ಒಂದು ರೀಸನಲ್ಲಿ ತಾವು ರಿಜೆಕ್ಟ್ ಮಾಡಬೇಡಿ. ಒಂದು ಎರಡನೇದು, ಸಿಟಿ ಒಳಗಡೆ ಪಾವಗಡ ಟೌನ್ ಒಳಗಡೆ ಸುಮಾರು 4800 ಮನೆಗಳಿದ್ದಾವೆ. ಅದರಲ್ಲಿ ಈಗ ಬರೀ 300 ಮನೆಗಳಿಗೆ ಮಾತ್ರ ಮನೆಗೆ ನಲ್ಲಿ ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಬರೀ ಮೇನ್ ಕೆನಾಲ್ ಮಾತ್ರ ಮಾಡಿದ್ದಾರೆ. ಮತ್ತು ಸೈಡಲ್ಲಿ ಡಿಸ್ಟ್ರಿಬ್ಯೂಟ್ರೀಸು ಮತ್ತು ಮನೆ ಕನೆಕ್ಷನ್ ಕೊಟ್ಟಿಲ್ಲ. ಅಮೃತಲ್ಲಿ ತಗೊಂಡಿರೋ ಕೆಲಸ. ಅದನ್ನು ಈಗಾಗಲೇ AC ಅವರಿಗೆ ಮತ್ತು ಚೀಫ್ ಆಫೀಸರ್ಗೆ ಹೇಳಿದ್ದೀನಿ. ವಿತಿನ್ ನೆಕ್ಸ್ಟ್ KDP ವಿತಿನ್ 1 ವೀಕ್ ಅದನ್ನು ಮನೆ ಕನೆಕ್ಷನ್ ಕೊಡಿ. ಬಿಕಾಸ್ ನಮಗೆ 2 ವಿಚಾರ. ಒಂದು, ಪಾವಗಡದಲ್ಲಿ ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಇದೆ. ಜನರಿಗೆ ಅದನ್ನು ಕುಡಿದುಬಿಟ್ಟು ಡೆಂಟಲ್ ಫ್ಲೂರೋಸಿಸ್ಸು, ಸ್ಕೆಲಿಟಲ್ ಫ್ಲೂರೋಸಿಸ್ಸು ಆ ಥರ ರಿವರ್ಸಿಬಲ್ ಡ್ಯಾಮೇಜಸ್ ಆಗ್ತಾ ಇದೆ ಅನ್ನೋ ರೀಸನಿಂದಲೇ ಈ ಒಂದು ಯೋಜನೆಯನ್ನು ರೂಪಿಸಿ ಇದು ನೀರು ಕೂಡ ಈಗ ಬಂದಿದೆ. ಈಗ ಎಕ್ಸ್ಟ್ರಾ ಬರೋ ನೀರು ಕೂಡ ನಾವು ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಯಾವ ಮಟ್ಟಕ್ಕೆ ಸರಿ ಅಂತ ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅಮೃತ್ ಇಂಜಿನಿಯರ್ಸ್ಗೆ ಮತ್ತು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅವರು ಕೂಡ ಹೇಳಿದ್ದೀವಿ ಮತ್ತು ರೈಟಿಂಗಲ್ಲಿ ಕೂಡ ಕೊಡ್ತೀವಿ. ಈಗಾಗಲೇ ಕೆಲಸಗಳು ಆಗಿದೆ. ಸ್ವಲ್ಪ ಫೈನಲ್ ಲೆವೆಲ್ ಆಫ್ ವರ್ಕ್ ಏನಿದೆ ಬೇಗ ಮಾಡಿ ಅಂತ ಕೂಡ ಹೇಳಿದ್ದೀವಿ. ಸೊ ಮೇ ಬಿ ಇನ್ ಅನದರ್ 10 ಡೇಸ್ ಇನ್ನೂ ಒಂದು 1200 ಮನೆಗಳಿಗೆ ಟೌನಲ್ಲಿ ಕನೆಕ್ಷನ್ ಕೊಡ್ತೀವಿ. ಇದೇ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 340 ಹ್ಯಾಬಿಟೇಷನ್ಸ್ಗೆ 34 ಗ್ರಾಮ ಪಂಚಾಯತಿಗೆ ಈಗಾಗಲೇ OHTಸನ್ನು ಸ್ಥಾಪನೆ ಆಗಿದೆ. ಡಿಸ್ಟ್ರಿಬ್ಯೂಟ್ರಿ ನೆಟ್ವರ್ಕು ಇದೆ, ನೀರು ಬರ್ತಾ ಇದೆ. ಬಟ್ ಅಲ್ಲಿ ನಮಗೆ ಅವ್ರು ಹೇಳುವ ಇಶ್ಯೂಸು ಬೆಸ್ಕಾಮಿಂದ ಕೆಲವೊಂದು ಕಡೆ ಇಶ್ಯೂಸ್ ಹೇಳ್ತಿದ್ದಾರೆ. ಕೆಲವೊಂದು ಕಡೆ ವಾಟರ್ಮೆನ್ಗಳು ಸರಿಯಾಗಿ ಅದನ್ನು ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು, ಈ ಥರ ಇಶ್ಯೂಸನ್ನು ಹೇಳ್ತಿದ್ದಾರೆ. ಸೊ ನಾವು ರೂರಲ್ ವಾಟರ್ ಸಪ್ಲೈ ಅವರಿಗೆ ಹೇಳಿದ್ದೀವಿ, ಈ ಆಲ್ 34 ಗ್ರಾಮ ಅದನ್ನು ನಾವು ಪೂರೈಕೆ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಇದೆಲ್ಲ ಕೂಡ ಟೈಮ್ ಬೌಂಡ್ ಮ್ಯಾನರಲ್ಲಿ ಮಾಡಬೇಕು ಅಂತ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ನಾವು ಒಂದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದೀನಿ. 34 ಗ್ರಾಮ ಪಂಚಾಯತು PDOಸು, ವಾಟರ್ಮೆನ್ನು ಮತ್ತು ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಇಂಜಿನಿಯರ್ಸು, ಬೆಸ್ಕಾಮು ನನ್ನನ್ನು ಸೇರಿಸಿ ಆ ವಾಟ್ಸಪ್ ಗ್ರೂಪಲ್ಲಿ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. AC ಅವರು ಇರ್ತಾರೆ, ತಹಸೀಲ್ದಾರ್ EO ಇರ್ತಾರೆ. ಅದರಲ್ಲಿ ಎಲ್ಲ ಏಜೆನ್ಸೀಸು ಅವ್ರವ್ರದ್ದೇ ಇಶ್ಯೂಸ್ ಏನಂತ ಅವರು ಹಾಕಲಿ, ಇಮಿಡಿಯೇಟಾಗಿ ನಾವು ಸಾಲ್ವ್ ಮಾಡ್ತೀವಿ. ಬಟ್ ಜನರಲಿ ನಾನು ಮನವಿ ಏನಂತ ಹೇಳಿದರೆ, ಈ ನೀರನ್ನು ದಯವಿಟ್ಟು ತಾವು ಉಪಯೋಗ ಮಾಡಿ. ಇದು ಒಳ್ಳೆಯ ನೀರಿದೆ, ಟೆಸ್ಟಿಂಗ್ ಮಾಡಿನೇ ನಿಮಗೆ ನಾವು ಕೊಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.